ಸಮಾಜದ ಕೆಲಸಕ್ಕೆ ನಿಸ್ವಾರ್ಥದಿಂದ ಸೇವೆ ಮಾಡಿದಾಗ ಅಭಿವೃದ್ಧಿಯಾಗಲು ಸಾಧ್ಯವಾಗುತ್ತದೆ ಎಂದು ಕರ್ನಾಟಕ ತುಮಕೂರು ಜಿಲ್ಲಾ ಮಾದರ ಮಹಾಸಭಾದ ಜಿಲ್ಲಾಧ್ಯಕ್ಷ ವೈಎಚ್ ಹುಚ್ಚಯ್ಯ ತಿಳಿಸಿದರು. ಗುಬ್ಬಿಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಕರ್ನಾಟಕ ಮಾದರ ಮಹಾಸಭಾದ ತಾಲೂಕು ಘಟಕದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದರು. ನಾವುಗಳು ಶೈಕ್ಷಣಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ ಬಲಿಷ್ಠರಾಗದೆ ಹೋದರೆ ಸ್ವತಂತ್ರ ಪೂರ್ವದ ದಿನದಲ್ಲಿ ಹೇಗೆ ಪಶು ಪ್ರಾಣಿಗಳಂತೆ ಬದುಕುತ್ತಿದ್ದವು ಅದೇ ರೀತಿ ಮುಂದೆಯೂ ಬದುಕಬೇಕಾಗುತ್ತದೆ ಎಂದು ವಿಷಾದವನ್ನು ವ್ಯಕ್ತಪಡಿಸಿದರು. ಪಾವಗಡದ ಮಾಜಿ ಶಾಸಕ ತಿಮ್ಮರಾಯಪ್ಪ ಮಾತನಾಡಿ, ಪ್ರತಿ ತಾಲೂಕು ಮಟ್ಟದಲ್ಲಿ ಮಹಾಸಭಾವನ್ನು ರಚನೆ ಮಾಡುವ ಮೂಲಕ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ನಾವೆಲ್ಲರೂ ಅಭಿವೃದ್ಧಿಯಾಗಬೇಕು ಎಂದು ತಿಳಿಸಿದರು. ಪ್ರಾರಂಭ ಆಗಿ ಈಗಾಗಲೇ 2015 ಪ್ರಾರಂಭ ಆಗಿತ್ತು. ಅದರ ಕೆಲಸ ಕಾರ್ಯಗಳು ಕಾರಣಾಂತರದಿಂದ ಸ್ಥಗಿತಗೊಂಡಿದ್ದರಿಂದ ಅದನ್ನು ಪುನಶ್ಚೇತನ ಮಾಡಿ ಈಗ ರಾಜ್ಯದಲ್ಲಿ ಗೌರವಾನ್ವಿತ ಕರ್ನಾಟಕ ಸರ್ಕಾರದ ಮಾನ್ಯ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರಾದಂಥ KH ಮುನಿಯಪ್ಪ ಸಾಹೇಬ್ರನ್ನ ಈಗ ಗೌರವಾನ್ವಿತ ಅಧ್ಯಕ್ಷರಾಗಿದ್ದಾರಲ್ಲಿ. ಅವರ ನಾಯಕತ್ವದಲ್ಲಿ ಉಪಾಧ್ಯಕ್ಷರುಗಳಾಗಿ ಡೆಪ್ಯೂಟಿ ಎಕ್ಸ್ ಚೀಫ್ ಮಿನಿಸ್ಟರು ಕಾರಜೋಳ ಸಾಹೇಬರು, ಕೇಂದ್ರ ಮಾಜಿ ಸಚಿವರಾದಂಥ ನಾರಾಯಣಸ್ವಾಮಿ ಅವರಿಬ್ಬರು ಉಪಾಧ್ಯಕ್ಷರಿದ್ದಾರೆ. ಪ್ರಧಾನ ಕಾರ್ಯದರ್ಶಿಗಳಾಗಿ ಮಾಜಿ ಸಚಿವರಾದಂಥ ಆಂಜನೇಯ ಅವರು ಮತ್ತು ವಿಧಾನ ಪರಿಷತ್ತಿನ ಸದಸ್ಯರಾದಂಥ ತಿಮ್ಮಯ್ಯನವರು, ಖಜಾಂಚಿಗಳಾಗಿ ಮಾಜಿ ಸಂಸದರಾದಂಥ ಚಂದ್ರಪ್ಪನವರು, ಇತರೆ ಎಲ್ಲ ಪಕ್ಷಗಳ ಮುಖಂಡರುಗಳು ನಮ್ಮ ಮುಖಂಡರುಗಳು ಸೇರಿ ಇವತ್ತು ಅದನ್ನು ಪುನಶ್ಚೇತನಗೊಳಿಸಲಾಗಿದೆ. ನನ್ನನ್ನು ತುಮಕೂರು ಜಿಲ್ಲೆಯ ಅಧ್ಯಕ್ಷನಾಗಿ ನೇಮಕ ಮಾಡಿದ್ದಾರೆ. ಪ್ರಧಾನ ಪೋಷಕರಾಗಿ ಮಾಜಿ ಶಾಸಕರಾದಂಥ ಗಂಗಾಹನುಮಣ್ಣವರು, ಮತ್ತೋರ್ವ ರಾಜ್ಯದ ಜಂಟಿ ಕಾರ್ಯದರ್ಶಿಗಳು ಮತ್ತು ಬೆಂಗಳೂರು ವಿಭಾಗದ ಗೌರವಾನ್ವಿತ ಕಾರ್ಯದರ್ಶಿಗಳಾಗಿ ಮಾಜಿ ಶಾಸಕರಾದಂಥ ತಿಮ್ಮರಾಯಪ್ಪನವರು ಮತ್ತು ಕಾರ್ಯದರ್ಶಿಗಳಾಗಿ ಶಂಕರಪ್ಪ ಅವರೆಲ್ಲ ಇದ್ದಾರೆ. ನಾವು ಇವತ್ತು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಔದ್ಯೋಗಿಕವಾಗಿ, ರಾಜಕೀಯವಾಗಿ ಈ ಮಾದಿಗ ಸಮಾಜ ಇಡೀ ರಾಜ್ಯದಲ್ಲಿ ಹಿಂದೆ ಬಿದ್ದಿದೆ. ಅದನ್ನು ಸರಿಪಡಿಸಬೇಕಾದ್ರೆ ನಾವು ನಮ್ಮ ಮಕ್ಕಳಿಗೆ ಶಿಕ್ಷಣದ ಪ್ರೋತ್ಸಾಹವನ್ನು ಕೊಡಬೇಕು. ಅದಕ್ಕಾಗಿ ರಾಜ್ಯ ಸಮಿತಿ ಪ್ರತಿ ವರ್ಷ 100 ಜನ ಪ್ರತಿಭಾನ್ವಿತ ಮಕ್ಕಳನ್ನು, ವಿದ್ಯಾವಂತರನ್ನು ಗುರುತಿಸಿ ಅವರಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರು ಮಾಡ್ತಾ ಇದ್ದೇವೆ. ಅವರಿಗೆ ಊಟ ವಸತಿಯನ್ನು ಉಚಿತವಾಗಿ ಮಹಾಸಭಾ ಮಾಡ್ತಾ ಇದೆ ಮತ್ತು ವಿವಿಧ ತರಬೇತಿಗಳನ್ನು ಮಾಡಿ ಆ ತರಬೇತಿಗಳಲ್ಲಿ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಮತ್ತು ರಾಜಕೀಯ, ಔದ್ಯೋಗಿಕ ಅಭಿವೃದ್ಧಿಗಾಗಿ ಅವರನ್ನು ತಯಾರು ಮಾಡುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಈಗ ಏನು ಸರ್ಕಾರದಿಂದ ವಿಶೇಷವಾದಂಥ ಪರಿಶಿಷ್ಟ ಜಾತಿಗೆ ಸವಲತ್ತಿದೆ, ಅದು ಇವತ್ತು ಗೊಂದಲ ಇಲ್ಲ. ನಮಗೆ ಒಳ ಮೀಸಲಾತಿ ವರ್ಗೀಕರಣ ಆದರೆ ಮಾದಿಗ ಸಮಾಜಕ್ಕೆ ಬರಬೇಕಾದಂಥ 6 ಭಾಗ ನಮ್ಮ ಕೈ ಸೇರುತ್ತೆ. ಅದರ ಮೂಲಕ ನಮ್ಮ ಈ ಎಲ್ಲ ಅಭಿವೃದ್ಧಿಗಳನ್ನ ಸಾಧಿಸೋದಕ್ಕೆ ಅನುಕೂಲ ಆಗುತ್ತೆ. ಅದಕ್ಕೆ ನಾವಿವತ್ತು ತುಮಕೂರು ಜಿಲ್ಲೆಯಲ್ಲಿ ಪ್ರತಿ ತಾಲೂಕಿನ ಸಮಿತಿಗಳನ್ನ ರಚನೆ ಮಾಡಿ ಈ ಸಮಾಜದ ಸಂಘಟನೆಯನ್ನು ಮಾಡೋದಕ್ಕೆ ಮುಂದಾಗಿದ್ದೀವಿ. ಮಾಜಿ ಶಾಸಕ ಗಂಗಾಹನುಮಯ್ಯ ಮಾತನಾಡಿ, ನಾವೆಲ್ಲರೂ ಸಹ ಜಾತಿಯನ್ನು ಬಳಸಿಕೊಂಡು ಅಧಿಕಾರ ಮಾಡಿದ್ದೇವೆ. ಆ ಋಣವನ್ನು ತೀರಿಸಬೇಕು ಎಂದರೆ ನಮ್ಮ ಇಡೀ ಸಮುದಾಯವನ್ನ ರಾಜಕೀಯವಾಗಿ, ಆರ್ಥಿಕವಾಗಿ ಸದೃಢಗೊಳಿಸಬೇಕು ಎಂದು ತಿಳಿಸಿದರು. ಈ ಜನಾಂಗಕ್ಕೆ ಅನ್ಯಾಯ ಆಗಿರ್ತಕ್ಕಂಥದ್ದನ್ನ ಸರಿಪಡಬೇಕು ಅಂತ ಸರ್ಕಾರದ ವಿರುದ್ಧವಾಗಿ ಸರ್ಕಾರದ ಹೋರಾಟವನ್ನು ಮಾಡಿಕೊಂಡು ಮತ್ತೆ ನಮಗೆ ಸಿಗ್ತಕ್ಕಂಥ ನ್ಯಾಯಕ್ಕೆ ನಾವು ಹೋರಾಟವನ್ನು 30 ವರ್ಷದಿಂದ ಮಾಡುವ. ಅದರ ಪ್ರತಿಫಲ ನಮಗೆ ಸರ್ಕಾರದಿಂದ ಸಿಗಲಿಲ್ಲ. ನಾವು ಏನೋ ಒಂದು ಮಾಡ್ತಾರೆ ಇವರೇನು ಎಲ್ಲ ಜನಾಂಗನೂ ತಮಾಷೆ, ಮಾದಿಗರಂದ್ರೆ ತಮಾಷೆ, ಮಾದಿಗರಂದ್ರೆ ಇವರು ಹೊಟ್ಟೆ ಚುರುಟಿ ಸಾಕೋರು, ಇವರಿಂದ ನಮಗೆ ತೊಂದರೆನೇ ಬಿಟ್ಟರೆ, ಇವರೆಲ್ಲ ಒಗ್ಗಟ್ಟಾಗ್ಬಿಟ್ರೆ ನಮಗೆ ತೊಂದರೆ ಜಾಸ್ತಿ. ಅದರಿಂದ ಇವರು ಇರಲಿ ಅಂತ ಅಂದ್ಬಿಟ್ಟು ನಮ್ಗೆ ಯಾವ ವಿಧವಾದಂಥ ಹಕ್ಕನ್ನು ಸರ್ಕಾರದಿಂದ ಕೊಡಲಿಲ್ಲ. ಸರ್ಕಾರದ ಕರ್ತವ್ಯ, ಸಮಾಜದ ಕರ್ತವ್ಯ, ಸಮಾಜದ ಮುಖಂಡರು ಕೂಡ ಎಲ್ಲರೂ ಒಗ್ಗಟ್ಟಾಗಿ ಇವತ್ತು ನಮ್ಮ ಜನಕ್ಕೆ ನಾವೇನು ತಪ್ಪು ಮಾಡ್ತಾ ಇದ್ದೀವಿ, ಎಲ್ಲರೂ ಸರಿ ಮಾಡಬೇಕು ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡು ಇವತ್ತು ಸರ್ಕಾರದ ಗಮನ ಸೆಳೆಯಬೇಕಾಗಿದೆ. ಇದೇ ಸಮಯದಲ್ಲಿ
ಮುಖಂಡರಾದ ಕೊಟ್ಟಾಶಂಕರ್, ಕೊಡಿಯಾಲ ಮಹದೇವ, ನರಸಿಯಪ್ಪ, ಜಗನ್ನಾಥ್, ಗಂಗರಾಜು, ಚೇಳೂರು ಶಿವನಂಜಪ್ಪ, ಕಡಬಾಶಂಕರ್, ಲಕ್ಷ್ಮೀನಾರಾಯಣ್, ಶ್ರೀಧರ್, ಈಶ್ವರಯ್ಯ ಸೇರಿದಂತೆ ನೂರಾರು ಮುಖಂಡರು ಹಾಜರಿದ್ದರು. ಗುಣಮಟ್ಟದ ಪರಿಶುದ್ಧವಾದ ಗಾಣದಿಂದ ತೆಗೆದ ಕಡಲೆಕಾಯಿ ಎಣ್ಣೆ, ತೆಂಗಿನ ಎಣ್ಣೆ, ಸೂರ್ಯಕಾಂತಿ ಎಣ್ಣೆ ನಮ್ಮಲ್ಲಿ ದೊರೆಯುತ್ತದೆ. ಸ್ಥಳೀಯ ರೈತರಿಂದಲೇ ತಯಾರಾಗುತ್ತಿರುವ ಶ್ರೀ ತೈಲ ನಿಮಗಾಗಿ, ನಿಮ್ಮ ಮನೆಯ ಆರೋಗ್ಯಕ್ಕಾಗಿ ನಾವು ನೀಡುತ್ತಿದ್ದೇವೆ. ಸ್ಥಳ ತೊಂಗನಹಳ್ಳಿ, ದೊಡ್ಡೇರಿ, ಜೀವಸಹಳ್ಳಿ, ಗುಬ್ಬಿ ತಾಲೂಕು. ದೂರವಾಣಿ 9611157513 9663796263. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.